ಚೆನ್ನಾಗಿದೆ. ಇವನೊಬ್ಬ ಓಡೋಯ್ತಾನೆ, ಈ ಕಡೆ ಕಳ್ಳ ಹೋದಂಗೆ ಇವ್ನು ಓಡೋಯ್ತಾನೆ. ಎಲ್ಲ ಓಡಾಡಕ್ಕೆ ಆಗಲ್ಲ, ಸ್ಲಿಪ್ ಆದ ಕೆಳಗಡೆ ಬಿದ್ದೋಯ್ತೀವಿ ನೋಡಿ. ಇಲ್ಲಿ ಅಲ್ಲಿಂದ ಅಲ್ಲಿ ಯಾರೋ ಇಬ್ರು ಕಪಲ್ಸ್ ಕೂತಿದಾರಲ್ಲ, ಅಲ್ಲಿಂದ ಫುಲ್ಲು ಮೇಲ್ಗಡೆ ಬಂದ್ಬಿಟ್ಟಿದ್ದೀವಿ. ನಮಸ್ಕಾರ ಎಲ್ರಿಗೂ. ನಾನು ಮತ್ತು ನಮ್ಮ ಫ್ರೆಂಡ್ಸು ಇವತ್ತು ಹೋಗ್ತಿರೋ ಪ್ಲೇಸ್ ತುಮಕೂರು ದೇವರಾಯನದುರ್ಗ ಬೆಟ್ಟ. ಎಲ್ಲ ವಿಷಯಗಳನ್ನು ಕಂಪ್ಲೀಟಾಗಿ ತಿಳಿಸ್ತೀನಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೋಡಿ ಗುರು, ಬೇಗ ಬಂದ್ರೆ ಟ್ರೈನ್ ಒಂದು 2 ನಿಮಿಷ ಇದ್ದಾಗ ಬರ್ತಾರೆ. ಯಾರು ಗುರು ಇವರು ಮನುಷ್ಯ ಗುರು, ಇಲ್ಲಿ ಬ್ರವ್ರೆ 2 ನಿಮಿಷ. ನಮ್ಮ ಫ್ರೆಂಡ್ ಕರ್ದ ಏನ್ ಮಾಡೋದು, ಚೀಪ್ ರೇಟ್ ಅಲ್ಲಿ 300 ರೂಪಾಯಿಗೆ ಎಲ್ಲವೂ ತಲೆ 300 ರೂಪಾಯಿ ಹಾಕ್ಲಿ ಅಂದ್ರು. ಏನ್ ಮಾಡೋದು, 200 ಅಂತ ಒಪ್ಕೊಂಡೆ. 200 ಟ್ರೈನ್ ಇದೆ, ಫುಲ್ ಆರಾಮಾಗಿ ಹೋಗ್ಬಿಟ್ಟು ಫ್ರೆಂಡ್ಸು ಆಮೇಲೆ ಗ್ರೂಪ್ ಜೊತೆ ಆರಾಮಾಗಿ ಸಖತ್ತಾಗಿ. ಟ್ರೈನಲ್ಲಿ ಬಂದ್ಬಿಟ್ಟು ಮದ್ದೂರು ವಡೆ ತಿನ್ಲಿಲ್ಲ ಅಂದ್ರೆ ಹೆಂಗೆ ಗುರು, ಅದಕ್ಕೆ 2 ಮದ್ದೂರು ವಡೆ ತಿನ್ಕೊಂಡು ಪಯಣನ ಶುರು ಮಾಡೇ ಬಿಟ್ಟು. ಟ್ರೈನಲ್ಲಿ ಹೋಗೋಕ್ಕೆ ಒಂಥರ ಖುಷಿ. ವೀಕ್ ಡೇಸ್ ಆಗಿರೋದ್ರಿಂದ ಜಾಸ್ತಿ ಏನು ಜನ ಇರಲಿಲ್ಲ, ಕಡಿಮೆ ಜನನೇ ಇದ್ದರು. ವಿಂಡೋ ಸೀಟಲ್ಲಿ ಕುತ್ಕೊಂಡು ಆ ಬೆಟ್ಟಗಳನ್ನ ನೋಡ್ಕೊಂಡು ಹೋಗೋ ಅಷ್ಟರಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು. ಸ್ಟೇಷನ್ ಇಳಿದು ಹೊಟ್ಟೆ ತುಂಬ ಪೂರಿ ಚಿತ್ರಾನ್ನ ತಿನ್ಕೊಂಡು ಹೊರಟು. ಕೊನೆಯದಾಗಿ ಗೋಲಿ ಸೋಡಾ ಕುಡ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ನಾಯಿ ಮರಿ ಜೊತೆ ಆಟ ಆಡ್ಕೊಂಡು ನಮ್ಮ ಪಯಣನ ಸೀದಾ ಬಸ್ ಸ್ಟಾಪ್ ಕಡೆ ಹೊರಟು. ಫೈನಲಿ ಬಸ್ ಬಂತು, ದೇವರಾಯನದುರ್ಗ ಬೆಟ್ಟಕ್ಕೆ ಹೋಗೋದು. ಇದು ಬಸ್ದು ಟೈಮಿಂಗ್ ಇದೆ, ಏನಂದರೆ 9 AM ಒಂದಿದೆ, ಆಮೇಲೆ 1 PM ಒಂದಿದೆ, 4 PM ಇದೆ. ಇದು ದಿನದಲ್ಲಿ 3 ಬಸ್ ಇರೋದು. ನಮಸ್ಕಾರ ಎಲ್ರಿಗೂ, ಶರತ್ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ. ಫೈನಲಿ ನಾವು ದೇವರಾಯನದುರ್ಗ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ನಮಗೂ ಗೊತ್ತಿಲ್ಲ ಇಲ್ಲಿ ಯಾವ ಥರ ಇಲ್ಲಿ ಗೈಡ್ಸು ಯಾರೂ ಇಲ್ಲ. ಆಲ್ರೆಡಿ 2 o'clock ಆಗಿದೆ, ಫುಲ್ಲು ಬಿಸಿಲೆಲ್ಲ ತುಂಬ ಚೆನ್ನಾಗಿದೆ. ಇವನೊಬ್ಬ ಓಡೋಯ್ತಾನೆ, ಈ ಕಡೆ ಕಳ್ಳ ಹೋದಂಗೆ ಇವ್ನು ಓಡೋಯ್ತಾರೆ. ಏನು ಮಾಡೋದು ಗೊತ್ತಾಯ್ತಿಲ್ಲ. ಸೊ ಇಲ್ಲಿಂದ ಇವಾಗ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಯಾವ ಥರ ಇರುತ್ತೆ ಅಂದರೆ ಬೆಟ್ಟ ಹತ್ತೋದು, ಆಮೇಲೆ ಏನಿದೆ ಫುಲ್ಲು ಅಡ್ವೆಂಚರಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ನೋಡಬೇಕು. ನೀವು ಬನ್ನಿ, ನಿಮಗೂ ತೋರಿಸ್ತೀನಿ. ಮತ್ತು ಇದು ಅಂದರೆ ಬಂದರೆ ಇವಾಗ ಫುಲ್ಲು ಕಮ್ಮಿ ಬಜೆಟಲ್ಲಿ ಒಂದು 140-150 ರೂಪೀಸ್ಗೆ ಏನು ಕಮ್ಮಿ ಬಜೆಟಲ್ಲಿ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ, ಅದೇ ಬಜೆಟಲ್ಲಿ ಬಂದಿದ್ದೀವಿ. ಸೊ ನಿಮಗೂ ಏನಾದರೂ ಒನ್ ಡೇ ನೀವು ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಬಂದರೆ ಒನ್ ಡೇ ಬೆಂಗಳೂರು ಟು ತುಮಕೂರು ತುಂಬ ಕಮ್ಮಿ ಬಜೆಟಲ್ಲಿ ಬರ್ಬೋದು. ನೀವು ಬನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಗೆ ಹೇಳ್ತೀನಿ. ಗುರು ಟ್ರೆಕ್ಕಿಂಗ್ ಬಂದ ಗುರು, ಫುಲ್ಲು ಕ್ರೇಶಿ ಆಗೈತೆ. ಇಲ್ಲೆಲ್ಲ ಓಡಾಡಕ್ಕೆ ಆಗಲ್ಲ, ಸ್ಲಿಪ್ ಆದ ಕೆಳಗಡೆ ಬಿದ್ದೋಯ್ತೀವಿ ನೋಡಿ. ಇಲ್ಲಿ ಯಾವ ಥರ ಇದೆ, ಫುಲ್ಲು ಒಂದು ಸ್ವಲ್ಪ ಸ್ಲಿಪ್ ಆದರೂ ಸೀದಾ ಕೈಲಾಸಕ್ಕೆ ಹೋಯ್ತೀವಿ ಗಾಯ್ಸ್. ಇವ್ನು ಯಾರೋ ನಮ್ಮ ತಿಕ್ಲದಲ್ಲಿ ಮಗ, ಇವನು ನಮ್ಮ ಸರ್ಕಾರ ಕರ್ಕೊಬಂದವ್ರು ಅಂದ್ಬಿಟ್ಟು ಇಲ್ಲೆಲ್ಲೋ ಕರ್ಕೊಬಂದ್ಬಿಟ್ಟವನೆ. ನೋಡಿದ್ರೆ ಇಲ್ಲಿ ಬರೋಕ್ಕೆ ಆಯ್ತಿಲ್ಲ. ಅವನು ಒಳ್ಳೆ ತಿಕ್ಲು ಥರ ಬಿದ್ದೆ ಹೋಗ್ಬಿಡ್ತಿದ್ದ ನಮ್ಮ ಹುಡುಗ. ಇವಾಗ ಇವ್ನು ಬಟ್ಟೆ ಬಿಚ್ಕೊಂಡು ಒಳ್ಳೆ ಇವ್ನು ಶೋ ಆಫ್ ನೋಡೋಕೆ ಆಯ್ತಿಲ್ಲ. ಒಂದು ಸೇರ್ಕೊಂತಾರೆ ಈ ತರ ಸಣ್ಣ ಪುಟ್ಟ ನೋಡ್ಬಿಟ್ಟು. ಬಿಸಿಲಿರೋದ್ರಿಂದ ಸ್ವಲ್ಪ ಕಷ್ಟ ಐತೆ, ಹತ್ತಕ್ಕೆ ಆಯ್ತಿಲ್ಲ. ಇವ್ನಿಗೆ ಹೇಳಿ ಅಲ್ಲೇ ಮೆಟ್ಲಿತ್ತು, ಮೆಟ್ಲಿಂದ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಫುಲ್ಲು ಸುಸ್ತಾಗಿದೆ. ಇವರು ಜ್ಯೂಸು ಏನು ತಂದಿಲ್ಲ ಗುರು, ಹತ್ತಕ್ಕೆ ಆಯ್ತಿಲ್ಲ. ನಿಜವಾಗ್ಲಿಲ್ಲ, ಇಲ್ಲಿ ಇದ್ರೆ ಒಡೆ ಹುಷಾರ್ಕೊಂಡು ಜರುತ್ತೆ. ಅವತ್ತಂತ ಹಬ್ಬಕೊಂಡು ಬೀಳ್ತಿದೆ ಸರಿಯಾಗಿ. ನಡೀರೋ ಅಲ್ಲಿ ರೋಡ್ ಇಲ್ಲ ಕಣ, ಅಲ್ಲಿ ಬೆಟ್ಟ ಹತ್ಬೇಕು. ಕೇಳೋದಿಲ್ಲ ಅಂತ ಬರ ಹೋಗಕ್ಕಾಗಲ್ಲ, ಅಲ್ಲಿ ಹೋಗಕ್ ಜಾಗ ಇಲ್ಲ. ಆದ್ರೂ ಹೋಯ್ತವ್ರು ಇವರು. ನೀವು ಇಂಥ ಸಾಹಸಗಳನ್ನ ನೆಕ್ಸ್ಟ್ ಟೈಮ್ ಬಂದಾಗ ಮಾಡಕ್ ಹೋಗ್ಬಿಡಿ.
ವ್ಯೂ ಅಂತೂ ಸೈಕ್ ಆಗಿದೆ ಗಾಯ್ಸ್. ಗುರು ಬೆಟ್ಟ ಹತ್ಕೊಂಡು ಹೋಗ್ಬಿಟ್ಟವ್ರೆ ಗುರು, ಅಲ್ಲಿ ಇಬ್ರು ಹೋಗ್ಬಿಟ್ಟವ್ರು ಆಲ್ರೆಡಿ, ನಾವಿಲ್ಲೇ ಇದ್ದೀವಿ. ಗುರು ಹತ್ತಕ್ಕಾಯ್ತಿಲ್ಲ ಗುರು, ಇವ್ರು ಯಾರು ಗುರು ಇಲ್ಲೆಲ್ಲ ಹೆಂಗ ಅವ್ನಿಗೆ ಹುಡುಗಿ ಅವಳೆ ನಾಚಿಕೆ ಬರ್ತೈತೆ ನಿಂಗೆ? ಗೊತ್ತೈತೆ ಝೂಮ್ ಮಾಡೋ. ನೋಡಿ ಎಲ್ಲಿಲ್ಲ ಎಲ್ಲಿಗೆ ಬಂದಿದ್ದೀವಿ, ಅಲ್ಲಿಂದ ಅಲ್ಲಿ ಯಾರೋ ಇಬ್ರು ಕಪಲ್ಸ್ ಕೂತಿದಾರಲ್ಲ, ಅಲ್ಲಿಂದ ಫುಲ್ಲು ಮೇಲ್ಗಡೆ ಬಂದ್ಬಿಟ್ಟಿದ್ದೀವಿ. ಯಾವ ಥರ ಕಾಣ್ತಿದೆ ನೋಡಿ ವ್ಯೂ. ನೋಡ್ದಾ, ನಾನು ಹೇಳ್ತೇನೆ ಅಂತ ಬರ್ತಾ ಇದ್ರೆ ಹಿಂಗೆ ನಡೀರಿ. ಇಲ್ಲೆಲ್ಲ ಬಿಸಿಲಿಗೆ ಹುಲ್ಗಳೆಲ್ಲ ಹೊಡೆದ್ಬಿಟ್ಟು ಬೆಂಕಿ ಹಚ್ಕೊಂಡ್ಬಿಟ್ಟಿದೆ, ಎಲ್ಲ ಓಡಾಡಕ್ಕೆ ಆಯ್ತಿಲ್ಲ. ನಮ್ಮ ಬಟ್ಟೆ ನಾನಿಲ್ಲ, ಬಟ್ಟೆ ಬಿಸ್ಕೊಂಡ್ಬಂದ್ಬಿಡ್ತೀನಿ ಇವಾಗ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಯ್ತು ಗುರು ಇವತ್ತಂತೂ ನಂಗೆ ಮಾತ್ರ. ನಿಜ ಹೊಡ್ಸ್ಕೊತಿಲ್ಲ ಕೈಲಿ. ಇಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕಂತೂ ಸಕ್ಕತ್ತಾಗಿದೆ. ನಾನಂತೂ ಇಳಿಬೇಕಾದ್ರೆ ಮಿಸ್ ಆಗಿ ಬಿದ್ದೋಗ್ಬಿಟ್ಟಿದೆ. ನೀವು ಹುಷಾರಾಗಿ ಇಳಿರಿ ನೆಕ್ಸ್ಟ್ ಟೈಮ್ ಬಂದಾಗ. ಆಮೇಲೆ ಮುಂದೆ ಒಂದು ವ್ಯೂ ಪಾಯಿಂಟು ಸಕ್ಕತ್ತಾಗಿದೆ, ಒಂದು ವಿಡಿಯೋ ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದರು. ನೋಡಿ ಅದು ಹೇಗಿದೆ. ಟೆಂಪಲ್ಗೆ ಹಿಂಗೆ ಫುಲ್ಲು ಸ್ಟ್ರೈಟು ವಾಕ್ ಮಾಡ್ಕೊಂಡು ಹೋಯ್ತಾ ಇರಬೇಕು. ಮೇಲ್ಗಡೆ ಇಲ್ಲಿ ಸ್ಟೆಪ್ಸ್ ಇದೆಯಲ್ಲ, ಮೆಟ್ಲು, ಇಲ್ಲೇ ಹತ್ಕೊಂಡು ಹೋಯ್ತಾ ಇರಬೇಕು. ಅಲ್ಲೋಡು, ಅಲ್ಲಿ ಹತ್ಬಿಡಿ, ಇವಾಗ ಇಲ್ಲಿಗೆ ಬಂದೆ. ಆ ಕಡೆಯಿಂದ ಆ ಕಡೆ ಏರಿಯಾ ಬಿಟ್ಬಿಟ್ಟು ನಾವು ಈ ಕಡೆ ಬಂದಿದ್ದೀವಿ. ಅಲ್ಲಿ ಸರಿ ಇರಲಿಲ್ಲ, ನಡೆಯೋಕ್ಕೆ ಹೋಗೋಕ್ಕೆಲ್ಲ ಆಗ್ತಿರ್ಲಿಲ್ಲ, ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿದ್ದೆ. ಅದಕ್ಕೆ ಸ್ಟೆಪ್ಸ್ ಹತ್ರ ಮೆಟ್ಲ ಹತ್ರನೇ ಹೋಗ್ತಿದ್ದೀವಿ. ಇವರಿಬ್ರು ಹೋಗ್ತವ್ರು ನೋಡಿ ಫ್ರೆಂಡ್ಸು. ಇಲ್ಲೊಂದು ಜಾಗ ಕ್ರೇಜಿ ಆಗಿದೆ ಪ್ಲೇಸು. ಶಾರ್ಟ್ ಕಟ್ ಇದೆ ಇದು, ಹಿಂಗೆ ಹೋಗೋಣ ನಾವು. ನಮ್ಮ ಫ್ರೆಂಡ್ ಹೋಗ್ಬಿಟ್ಟವನೆ. ಇದು ಶಾರ್ಟ್ ಕಟ್ ಇದೆ, ಆ ಕಡೆಯಿಂದ ಬಂದರೆ ಹಂಗೆ ಬರಬೇಕಾಗುತ್ತೆ. ಇದು ಶಾರ್ಟ್ ಕಟ್ ಇದೆ. ಇಲ್ಲೇ ಕೋತಿಗಳು ಬೇಜಾನಾವಿತ್ತು ಗುರು, ಬೇಜಾನ್ ಕೋತಿಗಳವೆ ಗುರು. ಗುರು ಕೋತಿಗಳು ಜಾಸ್ತಿ ಐತೆ ಗುರು, ನೀನು ಟಾಪಿಕ್ ಬಂದ್ಮೇಲೆ ಗೊತ್ತಾಯ್ತು ಗುರು ವ್ಯೂ ಎಷ್ಟು ಅದ್ಭುತವಾಗಿದೆ ಅಂತ. ನೋಡಕ್ಕಂತೂ ಸೈಕ್ ಆಗಿದೆ, ಬಟ್ ಬಿಸಿಲು ತುಂಬ ಜಾಸ್ತಿ ಇತ್ತು. ದೇವಸ್ಥಾನದ ಆಚೆನೆ ಹಣೆಗೆ ನಾಮ ಎಲ್ಲ ಇಡ್ತಿರ್ತಾರೆ, ಅದೇ ಥರ ನಾವು ನಾಮ ಎಲ್ಲ ಹಚ್ಚಿಸ್ಕೊಂಡು ಸೀದಾ ದೇವಸ್ಥಾನದೊಳಗಡೆ ದೇವಸ್ಥಾನದೊಳಗಡೆ ಹೋದ್ಮೇಲೆ ಗೊತ್ತಾಯಿತು ಇಲ್ಲಿ ಫೋಟೋ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿವರೆಗೂ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿದೆ, ಬಟ್ ಫೋಟೋ ಎಲ್ಲ ತಗೊಂಡಿಲ್ಲ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಟೆಂಪಲಿಂದ ಆಚೆ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲಿಂದ. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಪಕ್ಕದಲ್ಲಿ ವೀರಾಂಜನೇಯ ಸ್ವಾಮಿ ಟೆಂಪಲ್ ಇದೆ. ಸೊ ಅಲ್ಲಿ ನಾಮ ಹಚ್ಬೇಕಾದ್ರೆ ತಲೆಗೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ. ನೀವು ಏನಾದರೂ ವಿಸಿಟ್ ಮಾಡಬೇಕಂದ್ರೆ ತುಂಬ ಚೆನ್ನಾಗಿದೆ ಪ್ಲೇಸು. ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ನೀವು ನಿಮ್ಮ ಫ್ರೆಂಡ್ಸು ಚೆನ್ನಾಗಿ ಬಂದು ಎಂಜಾಯ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಕೋತಿಗಳ ಗುಂಪು ಮಾತ್ರ ತುಂಬ ಮುದ್ದಾಗಿತ್ತು. ಎಲ್ಲಿ ಮೆಟ್ಲಿದೆ ಅಲ್ಲೇ ಇಳ್ಕೊಂಡು ಹೋಗಿ, ಈ ಥರ ಬರಬೇಡಿ, ಯಾಕಂದರೆ ಸ್ಲಿಪ್ ಆದರೆ ಬಿದ್ದೋಗ್ಬಿಡ್ತೀವಿ ನಾವು. ಕೊನೆಯದಾಗಿ ಬಸ್ ಬರೋ ಟೈಮ್ ಆಯಿತು. ರಾಜ ಸಿಕ್ದ, ರಾಜನ ಮಾತಾಡ್ಸ್ಕೊಂಡು ಅಲ್ಲಿಂದ ಹೊರಟು. ಈ ಟ್ರಿಪ್ ಕಂಪ್ಲೀಟಾಗಿ ಜಸ್ಟ್ 150 ರುಪೀಸ್ಗೆ ಬೆಂಗಳೂರು ಟು ತುಮಕೂರು ಹೊರಡಿತೀವಿ. ಜಸ್ಟ್ 150 ರೂಪಾಯಿ ಇದ್ದರೆ ಸಾಕು, ನಮ್ಮ ಟ್ರಿಪ್ನ ಸಕ್ಸಸ್ಫುಲ್ಲಿಯಾಗಿ ಹೋಗಿ ಬರ್ಬೋದು. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಶರತ್ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.